ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಐಎಸ್ ಅಕಾಡೆಮಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಅಂದರೆ ಈ ಹಿಂದಿನ ಸಂಚಿಕೆಯಲ್ಲಿ ನಾವು 60 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ಅಂದರೆ ಭಾಗ 2ನೇ ಸಂಚಿಕೆಯಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. 60 ಪ್ರಶ್ನೆಗಳ ಒಂದು ಡಿಸ್ಕಷನ್ ಆಲ್ರೆಡಿ ಮಾಡಲಾಗಿದೆ. ಸೊ ಆ ಒಂದು ವಿಡಿಯೋ ನಿಮಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೀವು ಪ್ಲೇಲಿಸ್ಟಲ್ಲಿ ಹೋಗಿ ವಾಚ್ ಮಾಡಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ 61ನೇ ಪ್ರಶ್ನೆ ಈಗ ಆಲ್ರೆಡಿ ನಾವು ನೋಡ್ಕೊಂಡಿದ್ದೇವೆ. ಸೊ ಕವಿ ನಾಗಚಂದ್ರ ಅಂತಕ್ಕಂಥವ್ನು ಅಂದರೆ 12ನೇ ಶತಮಾನದ ಕವಿ ನಾಗಚಂದ್ರ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿ ಅಲಂಕರಿಸಿದ್ದನು ಅಂದರೆ ಆಸ್ಥಾನದ ಕವಿಯಾಗಿದ್ದನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಲ್ಲಾಳ ಒಂದನೇ ಬಲ್ಲಾಳನ ಆಸ್ಥಾನದಲ್ಲಿ ಕವಿಯಾಗಿರ್ತಾನೆ. ಸೊ ನಾಗಚಂದ್ರ ಕವಿ ಅಂತಕ್ಕಂಥವನು ಎರಡು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ರಚಿಸ್ತಾನೆ. ಈತ ಒಬ್ಬ ಜೈನ ಕವಿ. ಒಂದು ರಾಮಚಂದ್ರ ಚರಿತ ಪುರಾಣ, ಇನ್ನೊಂದು ಮಲ್ಲಿನಾಥ ಪುರಾಣ ಅಂತಕ್ಕಂಥದ್ದು. ಸೊ ಐತಿಹಾಸಿಕವಾಗಿರ್ತಕ್ಕಂಥ ಕೃತಿಗಳನ್ನು ಪುರಾಣಗಳ ರೂಪದಲ್ಲಿ ಪ್ರಸ್ತುತಪಡಿಸ್ತಾನೆ ನಮ್ಮ ನಾಗಚಂದ್ರ. ಇವನಿಗೆ ಬಿರುದು ಹೊಂದಿದೆ ಅಭಿನವ ಪಂಪ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ಸೊ ರಾಮಚಂದ್ರ ಚರಿತ ಪುರಾಣವನ್ನು ಪಂಪ ರಾಮಾಯಣ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ಸೊ ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನನ್ನು ಕಥಾನಾಯಕನನ್ನಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. ಸೊ ಆ್ಯಕ್ಚುಲ್ ಆಗಿ ವಾಲ್ಮೀಕಿ ಬರೆದಿರ್ತಕ್ಕಂತಹ ರಾಮಾಯಣದಲ್ಲಿ ರಾವಣ ಅಂದರೆ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ರಾವಣ ಪ್ರತಿನಾಯಕನಾಗಿರ್ತಾನೆ, ರಾಮ ನಾಯಕನಾಗಿರ್ತಾನೆ. ಬಟ್ ಇವನು ನಾಯಕನನ್ನಾಗಿ ರೂಪಿಸ್ಕೊತಕ್ಕಂಥ ಒಂದು ಪ್ರಮುಖವಾಗಿರುವಂಥ ಅಂಶವನ್ನು ನಾಗಚಂದ್ರ ಇಲ್ಲಿ ಪ್ರಸ್ತುತಪಡಿಸ್ತಾನೆ. ಸೊ ಇಲ್ಲಿ ಬಲ್ಲಾಳ 1 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಂಗ್ಲಿಷ್ ಪ್ರವಾಸಿಗರಾದ ಫಿಚ್ ಮತ್ತು ನ್ಯೂಬೆರಿ ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ್ದರು ಅಂತ ಪ್ರಶ್ನೆ ಇದೆ. 2ನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರನೂ ಕೂಡ ಅದೇ ಆಗುತ್ತೆ. 2ನೇ ಇಬ್ರಾಹಿಂ ಆದಿಲ್ ಶಾ ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಉತ್ತರ ಕರ್ನಾಟಕದ ಒಂದು ವಿಭಾಗದ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಪ್ರವಾಸಿಗರಾದ ಫಿಚ್ ಮತ್ತು ನ್ಯೂಬೆರಿ ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ್ದರು? 2ನೇ ಇಬ್ರಾಹಿಂ ಆದಿಲ್ ಶಾ. ಸೊ ಇಲ್ಲಿ ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ. 63ನೇ ಪ್ರಶ್ನೆ ಇದು. ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ಕೆಳಗಿನವುಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ಕರಡು ಕಾನೂನು ಮಾಪನ ಶಾಸ್ತ್ರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಿಯಮಗಳು 2025ರಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಸರಿಯಾಗಿರುವಂಥ ಅಂಶವನ್ನು ನಾವು ನೋಡ್ಕೊಂಡಾಗ ಕೇವಲ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಕರಡು ಕಾನೂನು ಮಾಪನ ಶಾಸ್ತ್ರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಿಯಮಗಳು 2025ರಿಂದ ವಿನಾಯಿತಿ ನೀಡಲಾಗಿದೆ ಅಂತ ನೋಡ್ಕೊಂಡಾಗ ಸೊ ಕೇವಲ 3 ಅಂದರೆ ಖಗೋಳಶಾಸ್ತ್ರಜ್ಞ, ವೈಜ್ಞಾನಿಕ ಸಂಶೋಧನೆ, ನೌಕಾಯಾನ ಶಾಸ್ತ್ರ. ರೈಲ್ವೆ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ one. Right answer here will be ಕೇವಲ 3 ಅಂತಕ್ಕಂಥದ್ದು. ಕೆಳಗಿನ ವ್ಯಕ್ತಿಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಇದೆ. ಕೊಟ್ಟಿರ್ತಕ್ಕಂತಹ ಟೋಟಲ್ ಎಷ್ಟು 5 ವಿಭಾಗದ ಹೆಸರಿದೆ, 5 ರೀತಿಯಾಗಿರ್ತಕ್ಕಂಥ ಹೆಸರು. ಶ್ರೀಮತಿ ವಿಜಯಲಕ್ಷ್ಮಿ ದೇಶಮಾನ, ಶ್ರೀ ವೆಂಕಪ್ಪ ಅಂಬಾಜಿ ಸುಟೇಕರ್, ರಿಕ್ಕಿ ಗ್ಯಾನ್ಕೇಜ್, ಪ್ರಶಾಂತ್ ಪ್ರಸಾದ್ ಜೊತೆಗೆ ಹಸನ್ ರಘು. ಮೇಲಿನವರಲ್ಲಿ ಎಷ್ಟು ಜನರು 2025ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು? ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಅಥವಾ ಇತ್ತೀಚೆಗೆ ಬಂದಿರತಕ್ಕಂಥ ಅಂಶ ಇದು. ಎಲ್ಲ 5 ಕೂಡ ಈ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ರಿಕ್ಕಿ ಕೇಜ್ ಅಂತಕ್ಕಂಥದ್ದು ಫೇಮಸ್ ಸಿಂಗರ್, ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡಾಗ ಕೆಳಗಿನವುಗಳಲ್ಲಿ ಎಷ್ಟು ಜಿಲ್ಲೆಯಲ್ಲಿ ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ 2024-25ನೇ ಸಾಲಿನ ಕರ್ನಾಟಕದ ಬಜೆಟ್ಟಿನಲ್ಲಿ ಘೋಷಿಸಿದಂತೆ ಮೊದಲ ಹಂತದಲ್ಲಿ ಕಿಸಾನ್ ಮಾಲ್ ಅನ್ನು ಸ್ಥಾಪಿಸಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಕೊಟ್ಟಿರ್ತಕ್ಕ ಆಪ್ಷನ್ಸ್ಗಳನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡಾಗ ಮೈಸೂರು, ದಾವಣಗೆರೆ ಮತ್ತು ಮದ್ದೂರು ಅಂತಕ್ಕಂಥದ್ದು ಸರಿಯಾಗುತ್ತೆ. ಚಿತ್ರದುರ್ಗ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಕಿಸಾನ್ ಮಾಲ್ ಅಂತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು. ನಾವು ಮಾತನಾಡ್ತಾ ಇರುವಂಥದ್ದು 2024 ಮತ್ತು 2025ರ ಒಂದು ಬಜೆಟ್ನ ಕುರಿತಾಗಿರ್ತಕ್ಕಂಥ ಅಂಶ. ಸೊ ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಾಗ ಕೇವಲ 3 ಅಂತಕ್ಕಂಥದ್ದು ಸರಿಯಾಗಿರುವಂಥ ಉತ್ತರವಾಗ್ತಾ ಹೋಗುತ್ತೆ. ಸೊ ಮುಂದುವರೆದಂತೆ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ನಿಯಂತ್ರಿಸಲು ಭಾರತದ ಪ್ರಪ್ರಥಮ ಸೈಬರ್ ಕಮಾಂಡ್ ಸೆಂಟರ್ ಅನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಏಪ್ರಿಲ್ 2025ರಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಸರಿಯಾಗಿರುವಂಥ ಉತ್ತರವನ್ನು ನೋಡ್ಕೊಂಡಾಗ ಕರ್ನಾಟಕ ಅಂತಕ್ಕಂಥದ್ದು ಸರಿಯಾಗಿರುವಂಥ ಉತ್ತರವಾಗುತ್ತೆ. ಸೊ ಇದು ತುಂಬ ಸುದ್ದಿಯಲ್ಲಿರ್ತಕ್ಕಂಥದ್ದು. ಆ್ಯಕ್ಚುಲಿ ಸೈಬರ್ ಕಮಾಂಡ್ ಸೆಂಟರನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಭಾರತದ ಮೊದಲ ರಾಜ್ಯ ಅಂತಲೂ ಕೂಡ ಹೇಳ್ಬೋದು ಕರ್ನಾಟಕಕ್ಕೆ. ಮುಂದುವರೆದಂತೆ ಸ್ಪೇಡೆಕ್ಸ್ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಸ್ಪೇಡೆಕ್ಸ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಸ್ಪೇಡೆಕ್ಸ್ನ ವಿಸ್ತೃತವಾಗಿರ್ತಕ್ಕಂಥ ರೂಪ ನೋಡ್ಕೊಂಡಾಗ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತಲೂ ಕೂಡ ಕರಿತಾ ಹೋಗ್ತೇವೆ. ಇಲ್ಲಿ ಎ ಆಪ್ಷನ್ ಸರಿಯಾಗಿದೆ.
ಸ್ಪೇಡೆಕ್ಸ್ ಮಿಷನ್ ಪ್ರತಿಯೊಂದು ಸುಮಾರು 220 kg ತೂಕವಿರುವ 2 ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ ಈ 2 ಸಣ್ಣ ಬಾಹ್ಯಾಕಾಶ ನೌಕೆಗಳನ್ನು GSLV ಇಂದ ಉಡಾಯಿಸಲಾಯಿತು. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. 2 ಬಾಹ್ಯಾಕಾಶ ನೌಕೆಗಳನ್ನು ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಉಡಾಯಿಸಲಾಯಿತು ಅಂತೇಳಿದೆ. ಎಲ್ಲ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತಲೂ ಕೂಡ ಇಲ್ಲಿ ಹೇಳ್ಬೋದಾಗುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ 14 ಮೇ 2025 ಭಾರತದ ಸರ್ವೋಚ್ಚ ನ್ಯಾಯಾಲಯದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು? ಜಸ್ಟಿಸ್ ಭೂಷಣ್ ರಾಮಕೃಷ್ಣ BR ಗವಾಯ್ ಅಂತಕ್ಕಂಥದ್ದು ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ಕ್ರಿಯೇಟಿವ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ BR ಗವಾಯ್ ಅವರು ಹೇಗೆ ಅಪಾಯಿಂಟ್ ಆಗ್ತಾರೆ, ಅವರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ಸ್ಗಳಾಗೂ ಯಾವ ಮುಖಾಂತರವಾಗಿ ನೇಮಕಾಣವಾಗುತ್ತೆ, ಭಾರತ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ನ ಅಡಿಯಲ್ಲಿ ನೇಮಕ ಆಗ್ತಾರೆ, ಈ ಎಲ್ಲ ವಿಷಯದ ಕುರಿತಾಗಿ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಯೂಟ್ಯೂಬ್ ಕ್ಲಾಸಲ್ಲಿ ಈ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ವೇಳೆ ನೀವು ನಮ್ಮ ಚಾನಲ್ನ ನೋಡಿದ್ರೆ ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾಗಿತ್ತು. ಸೊ ಮುಂದಿನ ಪ್ರಶ್ನೆ ಅಬ್ಸರ್ವ್ ಮಾಡ್ಕೊಳ್ಳಿ. 2025ನೇ ಸಾಲಿನ 97ನೇ ಅಕಾಡೆಮಿ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಯಾವ ಜೋಡಿಗಳು ಸರಿಯಾಗಿ ಹೊಂದಿಸಲ್ಪಟ್ಟಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾಗಿ ಹೊಂದಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು. ಒಂದು ತಿಳ್ಕೊಳ್ಳಿ, ಸ್ಪೋರ್ಟ್ಸ್ ಮತ್ತು ಪ್ರಶಸ್ತಿ ವಿಭಾಗದಿಂದ ಪ್ರತಿ ವರ್ಷವೂ ಕ್ವಶನ್ ಬರ್ತಾ ಹೋಗ್ತಿದೆ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಿದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಅತ್ಯುತ್ತಮ ಚಲನಚಿತ್ರ ದಿ ಬ್ರೂಟಲಿಸ್ಟ್ ಅಂತೇಳಿದೆ. ಸೊ ಇದು ತಪ್ಪಾಗ್ತಾ ಹೋಗುತ್ತೆ. ಸೊ ಮುಂದುವರೆದಂತೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಐ ಆಮ್ ಸ್ಟಿಲ್ ಹಿಯರ್ ಅಂತೇಳಿದೆ. ಇದು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಮುಂದುವರೆದಂತೆ ಅತ್ಯುತ್ತಮ ಅನಿಮೇಟರ್ ಕಿರುಚಿತ್ರ ಇನ್ ದಿ ಶ್ಯಾಡೋ ಆಫ್ ಸೆಪ್ರಸ್ ಅಂತೇಳಿ ಕರಿತೀವಿ. ಇದು ಕೂಡ ಸರಿಯಾಗಿದೆ. ಅತ್ಯುತ್ತಮ ಸಾಕ್ಷ್ಯ ಚಲನಚಿತ್ರ ದಿ ಓನ್ಲಿ ಗರ್ಲ್ ಇನ್ ದ ಆರ್ಕೆಸ್ಟ್ರಾ ಅಂತ ಹೇಳಿದೆ. ಈ ಸ್ಟೇಟ್ಮೆಂಟ್ ತಪ್ಪು. ಸೊ ಈ 2 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗಿರುವಂಥ ಉತ್ತರ. ಐಡೆಂಟಿಫೈ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಭಾರತದ ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನವು ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯ ಹೆಸರೇನು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಭಾರತದಲ್ಲಿ ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ನಡೆದಿದೆ. ಇದು ನಮಗೆ ಇಂಡಿಯನ್ ಆರ್ಮಿ ಮಾಡಿರ್ತಕ್ಕಂಥ ಅತ್ಯುನ್ನತ ಕಾರ್ಯ ಅಂತ ಕೂಡ ನಮಗೆ ಗೊತ್ತಿದೆ. ಬಟ್ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಡೆಸಿರ್ತಕ್ಕಂಥ ಕಾರ್ಯಾಚರಣೆ ಹೆಸರು ಯಾವುದೋ ನೋಡ್ಕೊಂಡಾಗ ಆಪರೇಷನ್ ಬ್ಯುನಾನ್ ಉಲ್ ಮರ್ಸೂಸ್ ಅಂತೇಳಿ ಕರಿತೀವಿ. ಆಪರೇಷನ್ ಬ್ಯುನಾನ್ ಉಲ್ ಮರ್ಸೂಸ್ ಅಂತಕ್ಕಂಥದ್ದು ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ಐಡೆಂಟಿಫೈ ಮಾಡ್ಬೋದು. ಪ್ರಸ್ತುತ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದ್ದಾರೆ. ತುಂಬ ಸ್ಟಾಟಿಕ್ ಆಗಿರ್ತಕ್ಕಂಥ ಕ್ವಶನ್. ವಿ ನಾರಾಯಣ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಎಸ್ ಸೋಮನಾಥನ್ ಅಲ್ಲ. ಸುಮಾರು ಹುಡುಗರು ಕನ್ಫ್ಯೂಷನ್ ಆಗಿದ್ದಾರೆ. ಸೊ ಇದನ್ನು ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಓಕೆನಾ? ರೈಟ್. ಸಿಪ್ರಿಯನ್ ಅನ್ನು ವಿಸ್ತರಿಸಿ ಅಂತ ಹೇಳಿದೆ. ಇದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದರ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಣ್ವಸ್ತ್ರಗಳನ್ನು, ಮಾರಕಾಸ್ತ್ರಗಳನ್ನು, ಡಿಫೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಶೋಧನಾ ಸಂಸ್ಥೆಗಳ ಉಪಕರಣಗಳನ್ನು ಏನು ತೆಗೆದುಕೊಂಡು ಬರ್ತಾ ಇದೆಯಲ್ವಾ, ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಿಪ್ರಿ. ಇದನ್ನು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಇದರ ಪ್ರಕಾರ 2024ರಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಂಡಿರ್ತಕ್ಕಂಥ ರಾಜ್ಯಗಳ ಸಾಲಿನಲ್ಲಿ ಸೊ ಇಂಡಿಯಾ ಅಂತಕ್ಕಂಥದ್ದು ಏನು ಬರುತ್ತೆ, ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಅಂಶವನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಈ ಕೆಳಗೆ ನೀಡಲಾಗಿರುವ ಕ್ರೀಡಾಪಟುಗಳಲ್ಲಿ ಯಾರು 2024ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೆನ್ಪಿಟ್ಕೊಳ್ಬೇಕು ವಿಜೇತರಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ರು ಅವರು. ವಿಜೇತರಾಗಿಲ್ಲ ಅಂತಕ್ಕಂಥ ಪ್ರಶ್ನೆ. ಸುಭಾಷ್ ರಾಣಾ ಅಂತಕ್ಕಂಥದ್ದು ವಿಜೇತರಾಗಿಲ್ಲ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಮನು ಭಾಕರ್ ಅವರಾಗಿದ್ದಾರೆ, ಗುಕೇಶ್ ದೊಮ್ಮರಾಜು ಆಗಿದ್ದಾರೆ, ಹರ್ಮನ್ ಪ್ರೀತ್ ಸಿಂಗ್ ಅವರು ಕೂಡ ಆಗಿದ್ದಾರೆ. ಸುಭಾಷ್ ರಾಣಾ ಆಗಿಲ್ಲ. ಇಲ್ಲಿ ಸರಿಯಾದ ಉತ್ತರ ಆಗಿದ್ರೆ ಸುಭಾಷ್ ರಾಣಾ ಆಗುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದು. ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ನೀತಿಯಡಿ 1 ಮೇ 2025ರಿಂದ ಕರ್ನಾಟಕ ರಾಜ್ಯವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂಬ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಹೊಂದಿದ್ದು ಈ ಬ್ಯಾಂಕಿನ ಕೇಂದ್ರ ಕಚೇರಿ ಡ್ಯಾಶ್ನಲ್ಲಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂಶವನ್ನು ನೆನ್ಪಿಟ್ಕೊಳ್ಳಿ. ಏನು ಕೇಳಿದರೆ ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು, ರೂರಲ್ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡ್ಕೊಂಡಾಗ ಬಳ್ಳಾರಿ ಅಂತಕ್ಕಂಥದ್ದು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಇರುವಂಥದ್ದು ಬಳ್ಳಾರಿ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಇನ್ವೆಸ್ಟ್ ಕರ್ನಾಟಕ, ಇಲ್ಲಿ ನೋಡಿ ಇಲ್ಲೇನು ಕೇಳಿದ್ರು ಅವರು, ಕರ್ನಾಟಕ ರಾಜ್ಯ ಸರ್ಕಾರವು ಇನ್ವೆಸ್ಟ್ ಕರ್ನಾಟಕ 2025ರ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ
ಅನಾವರಣಗೊಳಿಸಿದ ಕ್ಲೀನ್ ಮೊಬಿಲಿಟಿ ನಿಧಿ ಅಂದರೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಕಾಲಾವಧಿ ಎಷ್ಟು ಅಂತ ಕೇಳಿದರೆ ವೆರಿ ಈಸಿ ಆಗಿರ್ತಕ್ಕಂಥದ್ದು, ತುಂಬ ಸುದ್ದಿಲಿತ್ತು ಕೂಡ ಇದು. 2025ರಿಂದ 2030 ಅಂತಕ್ಕಂಥದ್ದೇನಿದೆಯಲ್ಲ, ದಿಸ್ ಇಸ್ ದ ರೈಟ್ ಒನ್ ಅಂತಲೂ ಕೂಡ ಐಡೆಂಟಿಫೈ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆಯನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಮಹಾಜನಪದಗಳನ್ನು ಗುರುತಿಸಿ. ಸೊ ಇಲ್ಲಿ ಮಹಾಜನಪದಗಳು ಅಂತ ಹೇಳಿದಾಗ ನಮಗೆ ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ತುಂಬ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ. ಅಂಗ ಅಂತಕ್ಕಂಥದ್ದು ಒಂದು ಮಹಾಜನಪದ, ಕೋಸಲ ಅಂತಕ್ಕಂಥದ್ದು ಒಂದು ಮಹಾಜನಪದ, ಮಗಧ ಅಂತಕ್ಕಂಥದ್ದು, ಕಳಿಂಗ ಅಂತಕ್ಕಂಥದ್ದು. ಸೊ 4 ಕೂಡ ಮಹಾಜನಪದ ಆಗಿರೋದ್ರಿಂದ ABC ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಬಟ್ ಇಲ್ಲಿ ಕಳಿಂಗ ಅಂತಕ್ಕಂಥದ್ದು ಅಶೋಕನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಅಶೋಕ ಸಾಮ್ರಾಜ್ಯ ಅಥವಾ ಅಶೋಕ ಆಳ್ವಿಕೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಡಿಶಾದ ಸಮೀಪದಲ್ಲಿರ್ತಕ್ಕಂಥ ಒಂದು ರಾಜ್ಯ ಕಳಿಂಗ ಆಗಿರೋದ್ರಿಂದ ಸೊ ಇದು ನಮಗೆ ಮಹಾಜನಪದಗಳ ಅಡಿಯಲ್ಲಿ ಬರೋದಿಲ್ಲ. ಸೊ ರೈಟ್ ಆನ್ಸರ್ ಹಿಯರ್ ವಿಲ್ ಬಿ ಆಪ್ಷನ್ 3 ಅಂತ ಐಡೆಂಟಿಫೈ ಮಾಡ್ಬೋದು. ಟಾಲೆಮಿಯ ಜಿಯೋಗ್ರಫಿ ಉಲ್ಲೇಖಿಸಿರುವ ಯಾವ ಪಟ್ಟಣ ಭಾರತ ಮತ್ತು ರೋಮ್ ದೇಶಗಳ ನಡುವಿನ ವ್ಯಾಪಾರ ಕೇಂದ್ರವಾಗಿತ್ತು ಅಂತೇಳಿದೆ? ಅರಿಕೆಮೇಡು ಇಸ್ ದ ರೈಟ್ ಒನ್ಸ್. ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಚರಿತ್ರೆಯ ಪ್ರಾಚೀನತೆಯನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಈ ಒಂದು ಉಲ್ಲೇಖ ನಮಗೆ ಕಂಡು ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತಕ್ಕಂಥದ್ದು ಆಪ್ಷನ್ 3 ಅಂತಕ್ಕಂಥದ್ದು ಅರಿಕೆಮೇಡು ಅಂತ ನಾವು ಐಡೆಂಟಿಫೈ ಮಾಡ್ಕೋಬೇಕು. NS ಅರ್ಡೀಕರ್ ಅವರು ಸ್ಥಾಪಿಸಿರ್ತಕ್ಕಂತಹ ಹಿಂದೂಸ್ತಾನಿ ಸೇವಾದಳವು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಯಾವ ವರ್ಷದಲ್ಲಿ ವಿಲೀನಗೊಂಡಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವ್ರೇನು ಕೇಳಿದ್ದಾರೆ ಅಂದರೆ NS ಅರ್ಡೀಕರ್, ನೆನ್ಪಿಟ್ಕೊಳ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಯಾವ ವರ್ಷ ವಿಲೀನ ಆಯಿತು ಅಂದರೆ 1924ರಲ್ಲಿ. ನೆನ್ಪಿಟ್ಕೊಳ್ಳಿ. ಈ ಕೆಳಗಿನ ಯಾವ ಪಲ್ಲವರ ಅರಸನಿಗೆ ವಾತಾಪಿಕೊಂಡ ದೇವ ಎಂಬ ಬಿರುದಿತ್ತು? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1ನೇ ನರಸಿಂಹ ವರ್ಮ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ತಾವು ನೆನ್ಪಿಟ್ಕೊಳ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಟಾಟಿಕ್ ಆಗಿರ್ತಕ್ಕಂಥ ಅಂಶಗಳನ್ನು ತಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು. ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕ 1936ರಲ್ಲಿ ಸ್ಥಾಪನೆ ಆದಾಗ ಈ ಕೆಳಗಿನ ಯಾವ ದೆಹಲಿಯ ಅರಸರು ಸುಲ್ತಾನರಾಗಿರೋದು ಸುಮಾರು ಸಲ ಪ್ರಶ್ನೆಯನ್ನು ಕೇಳಿದರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಎಷ್ಟು ಸ್ಥಾಪನೆ ಆಗುತ್ತೆ? 1936ರಲ್ಲಿ ಸ್ಥಾಪನೆ ಆಗುತ್ತೆ. ದೆಹಲಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಅಂತ ಪ್ರಶ್ನೆಯನ್ನು ಈ ಹಿಂದೆ UPSCಲ್ಲೂ ಕೂಡ ಕೇಳಿದರು. ಮಹಮ್ಮದ್ ಬಿನ್ ತುಘಲಕ್, ದ್ವಂದ್ವ ರಾಜ ಅಂತಲೂ ಕೂಡ ಇದಕ್ಕೆ ಕರಿತೇವೆ, ಇವನಿಗೆ ಕರಿತೇವೆ. 4ನೇ ಆಪ್ಷನ್ ಇಸ್ ದ 4th ಆಪ್ಷನ್ ಇಸ್ ದ ರೈಟ್ ಒನ್. ಮಧ್ಯಕಾಲೀನ ಭಾರತದಲ್ಲಿ ಕನೌಜ್ನ ಪರಮಾಧಿಕಾರಕ್ಕಾಗಿ ನಡೆದ ತ್ರಿಕೋನ ಸ್ಪರ್ಧೆ ಇವರ ನಡುವೆ ನಡೆದಿತ್ತು. ಸುಮಾರು ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗುರ್ಜರ ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರು. ಸೊ ತ್ರಿಕೋನ ಸ್ಪರ್ಧೆ ಇರುವಂತಹ ನಡುವೆ ಅಂದರೆ ಕನೌಜ್ನ ಪರಮಾಧಿಕಾರಕ್ಕೆ ತ್ರಿಕೋನ ಸ್ಪರ್ಧೆ ಇರತಕ್ಕಂತಹ ಸ್ಪರ್ಧೆ ಇವರ ನಡುವೆ ನಡೆಯುತ್ತೆ. ಗುರ್ಜರ ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರು ಅಂತಕ್ಕಂಥದ್ದು. ಸೊ ಈ ಅಂಶ ನೆನ್ಪಿಟ್ಕೊಳ್ಳಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಸೊ 81ನೇ ಪ್ರಶ್ನೆಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 82ನೇ ಪ್ರಶ್ನೆಯನ್ನು ನೋಡುವಂಥ ಸಮಯ ಈಗ. ಕೆಳಕಂಡವುಗಳಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಯಾವುದು ಅಂತ ನೋಡಬೇಕಾಗತ್ತೆ. ಇಲ್ಲಿ ದಾಗ್ ಮತ್ತು ಚೆಹ್ರಾ, ಜಲಾಲುದ್ದೀನ್ ಖಿಲ್ಜಿ ಅಂತೇಳಿದೆ, ಅದು ತಪ್ಪಾಗಿರ್ತಕ್ಕಂಥ ಜೋಡಿ ಕೇಳಿರೋದ್ರಿಂದ ಇದನ್ನು ಐಡೆಂಟಿಫೈ ಮಾಡ್ಬೋದು. ಬಂದೋಬಸ್ತ್ ಅಂತಕ್ಕಂಥದ್ದು ತೋದ್ರಮಲ್ಲ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಂದಾಯ ವ್ಯವಸ್ಥೆ ಆಗಿರುತ್ತೆ. ಪಟ್ಟಾ ವ್ಯವಸ್ಥೆಯನ್ನು ಶೇರ್ ಶಾ ಇಂಟ್ರೊಡ್ಯೂಸ್ ಮಾಡ್ತಾನೆ. ನೌರೋಜೊಬ್ಬ ಅಂತಕ್ಕಂಥದ್ದು ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಸೊ ತಪ್ಪಾಗಿರುವಂಥದ್ದು ದಾಗ್ ಮತ್ತು ಚೆಹ್ರಾ ಅಂತಕ್ಕಂಥದ್ದು ಜಲಾಲುದ್ದೀನ್ ಖಿಲ್ಜಿ ಅಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ, ನೆನ್ಪಿಟ್ಕೊಳ್ಬೇಕು. ಸೊ ಮುಂದುವರೆದಂತೆ ಕೆಳಗಿನವುಗಳಲ್ಲಿ ಗೌತಮ ಬುದ್ಧರ ಕುರಿತಾದ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಆಯ್ಕೆ ಮಾಡಿರಿ ಅಂತ ಪ್ರಶ್ನೆ ಇದೆ. ವೈಶಾಲಿಯಲ್ಲಿ ತಮ್ಮ ಮೊದಲ ಬೋಧನೆಯನ್ನು ಮಾಡಿದರು ಅಂತೇಳಿದೆ. ಅವ್ರೇನು ಕೇಳಿದರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಐಡೆಂಟಿಫೈ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥದ್ದು ವೈಶಾಲಿಯಲ್ಲಿ ತಮ್ಮ ಮೊದಲನೇ ಬೋಧನೆಯನ್ನು ನೀಡಿಲ್ಲ. ಹಾಗಾದರೆ ಬುದ್ಧ ತನ್ನ ಮೊದಲನೇ ಬೋಧನೆಯನ್ನು ಎಲ್ಲಿ ನೀಡ್ತಾನೆ? ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವರು ಚತುರ್ ಆರ್ಯ ಸತ್ಯಗಳನ್ನು ಮತ್ತು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದರು. ಇದು ಸ್ಟೇಟ್ಮೆಂಟ್ ಸರಿ ಇದೆ. ಇವರ ಮೊದಲ ಹೆಸರು ಸಿದ್ಧಾರ್ಥ, ಕರೆಕ್ಟ್. ಕುಶಿನಗರದಲ್ಲಿ ಇವರು ಮರಣವನ್ನು ಹೊಂದಿದರು, ಆಪ್ಷನ್ ಡಿ. 3 ಕೂಡ ಸರಿಯಾಗಿದೆ. ವೈಶಾಲಿಯಲ್ಲಿ ತಮ್ಮ ಮೊದಲನೇ ಬೋಧನೆಯನ್ನು ಮಾಡಿರೋದಿಲ್ಲ. ಈ ಅಂಶವನ್ನು ತಾವು ನೆನ್ಪಿಟ್ಕೊಳ್ಬೇಕು. ಯಾವಾಗ ಬುದ್ಧ ತನ್ನ ಮೊದಲನೇ ಬೋಧನೆಯನ್ನು ನೀಡ್ತಾನಲ್ಲ, ಇದನ್ನು ಧರ್ಮಚಕ್ರ ಪ್ರವಚನ ಅಂತಲೂ ಕೂಡ ಕರಿತೀವಿ. ಅರ್ಥ ಆಗ್ತಿದೆಯಾ? ಧರ್ಮಚಕ್ರ ಪ್ರವರ್ತನ ಅಂತಲೂ ಕೂಡ ಕರಿತೀವಿ. ಇವನು ಬೋಧಿ ಮರದ ಕೆಳಗಡೆ ಧರ್ಮಚಕ್ರ ಪ್ರವರ್ತನದ ಮುಖಾಂತರ ಮೊದಲನೇ ಬೋಧನೆಯನ್ನು ಮಾಡ್ತಾನೆ. ಅದನ್ನು ಬೌದ್ಧಿಕ ಇತಿಹಾಸದಲ್ಲಿ ಅಥವಾ ಬುದ್ಧನ ಇತಿಹಾಸದಲ್ಲಿ ಬೌದ್ಧ ಧರ್ಮದಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಓಕೆ, ರೈಟ್. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. 84ನೇ ಪ್ರಶ್ನೆ. ಅಗೇನ್ ಇದು ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು.
ಅಬ್ಸರ್ವ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಧನ್ವಂತರಿ, ಸುಶ್ರುತ ಅಂತಕ್ಕಂಥದ್ದು ಆರ್ಯಭಟ ಮತ್ತು ನಾಗಾರ್ಜುನ 3 ಪ್ರಮುಖವಾಗಿರ್ತಕ್ಕಂತಹ ವಿಜ್ಞಾನಿಗಳಿದ್ದಾರೆ. ಧನ್ವಂತರಿ ಅಂದ ತಕ್ಷಣ ನಾವು ಈಸಿಯಾಗಿ ಬಂದ್ಬಿಡಬೇಕು. ಧನ್ವಂತರಿ ಅಂತಕ್ಕಂಥದ್ದು ಆಯುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ವಿಷ್ಣುವಿನ ಮೈಥಲಾಜಿಕಲ್ ರೆಫರೆನ್ಸನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ, ವಿಷ್ಣುವಿನ ರೂಪ ಅಂತಲೂ ಕೂಡ ಕರೆಯಲಾಗ್ತವೆ. ಆಯುರ್ವೇದದಲ್ಲಿ ಧನ್ವಂತರಿಗೆ ವಿಷ್ಣುವಿನ ರೂಪ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ಸುಶ್ರುತ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಸರ್ಜರಿ ಅಂತ ನೀವೆಲ್ಲಾದರೂ ಕೇಳಿದರೆ ಸುಶ್ರುತ ಅಂದ ತಕ್ಷಣ ನಿಮಗೆ ನೆನಪಾಗ್ತಾ ಹೋಗುತ್ತೆ. ಸುಶ್ರುತ ಸಂಹಿತೆ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ಆರ್ಯಭಟ ಅಂತಕ್ಕಂಥವ್ರು ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥವ್ರು. ಇಲ್ಲಿ ಬಂದ ತಕ್ಷಣ ನೀವು ಆಪ್ಷನ್ 2ಗೆ ಬರ್ಬೋದು. ನಾಗಾರ್ಜುನ ಅಂದ ತಕ್ಷಣ ಇವರೊಬ್ಬ ಫೇಮಸ್ ಸೈಂಟಿಸ್ಟು, ರಸವಿಜ್ಞಾ ತಜ್ಞ ಅಂತಲೂ ಕೂಡ ಇವರಿಗೆ ಕರೆಯಲಾಗ್ತಾ ಹೋಗುತ್ತೆ. ರಸವಿಜ್ಞಾ ತಜ್ಞ ನಾಗಾರ್ಜುನ ಅಂತಕ್ಕಂಥವ್ರು. ಮಿಯಾಂಡರ್ ಅಂತಕ್ಕಂಥವ್ರು ನೀವು ನೆನ್ಪಿಟ್ಕೊಳ್ಬೋದು. ನಾಗಾರ್ಜುನ ಮತ್ತು ನಾಗಸೇನ ಅಂತಕ್ಕಂಥದ್ದು ಈ ಹಿಂದೆ UPSC ಪ್ರಿಲಿಮ್ಸಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದರು. ಓಕೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1826ರಲ್ಲಿ ಹರಪ್ಪ ನಾಗರಿಕತೆ ಅವಶೇಷಗಳನ್ನು ಮೊಟ್ಟ ಮೊದಲು ಗುರುತಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬೇಕು. ಅವ್ರೇನು ಕೇಳಿದ್ದಾರೆ, ಹರಪ್ಪ ಅವಶೇಷಗಳನ್ನು ಮೊಟ್ಟ ಮೊದಲಿಗೆ ಗುರುತಿಸಿದವರು ಚಾರ್ಲ್ಸ್ ಮ್ಯಾನ್ಸನ್ ಇಸ್ ದ ರೈಟ್ ಒನ್. ಓಕೆ, ನಾಟ್ ದಯಾರಾಮ್ ಸಹಾನಿ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, RD ಬ್ಯಾನರ್ಜಿ. ಆ ಸಂದರ್ಭದಲ್ಲಿ ಅವರು ಕಂಟೆಂಪ್ರರಿ ಆಗಿದ್ದರು, ಬಟ್ ಅವಶೇಷಗಳನ್ನು ಮೊಟ್ಟ ಮೊದಲು ಗುರುತಿಸಿದವರು ಚಾರ್ಲ್ಸ್ ಮ್ಯಾನ್ಸನ್ ಅಂತಕ್ಕಂಥದ್ದು. ಕನ್ಫ್ಯೂಷನ್ ಆಗಬಾರ್ದು. ಇಂಡಸ್ ವ್ಯಾಲಿ ಸಿವಿಲೈಸೇಷನಿಂದ ಪ್ರತಿ ವರ್ಷವೂ ಕೂಡ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಸೊ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ, 86ನೇ ಪ್ರಶ್ನೆ. ಕೆಳಗಿನ ರಾಜವಂಶಗಳನ್ನು ಅವುಗಳ ಆಳ್ವಿಕೆಯ ಕ್ರಮಣಿಕೆಯಲ್ಲಿ ಅಂದರೆ ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ನಾವು ಜೋಡಿಸ್ಬೇಕಂತ. ಸೊ ಶುಂಗರು, ಕಣ್ವರು, ಗುಪ್ತರು, ವರ್ಧನರು ಅಂತ ಹೇಳಿದೆ. ಸೊ ಇದು ಆ್ಯಕ್ಚುಲಿ ಕರೆಕ್ಟ್ ಇದೆ. ಶುಂಗರು ಆದಮೇಲೆ ಕಣ್ವರು ಬರುತ್ತೆ, ಕಣ್ವರು ಆದಮೇಲೆ ಗುಪ್ತರು ಬರ್ತಾರೆ, ಗುಪ್ತರು ಆದಮೇಲೆ ವರ್ಧನರು ಬರ್ತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತ ಕೂಡ ಐಡೆಂಟಿಫೈ ಮಾಡ್ಬೋದು. 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಅಂದರೆ 1757ರಲ್ಲಿ ಪ್ಲಾಸ್ಟಿಕ್ ಕದನ ಏನು ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ದಿಲ್ಲಿಯನ್ನು ಆಳ್ತಾ ಇರ್ತಕ್ಕಂಥ ಮೊಘಲ್ ದೊರೆ ಯಾರು ಅಂತ ನೋಡ್ಕೊಂಡಾಗ ಆಲಮ್ಗೀರ್ ಟೂರ್ ಅಂತೆ, ಎರಡನೇ ಆಲಮ್ಗೀರ್ ಅಂತ ಐಡೆಂಟಿಫೈ ಮಾಡ್ಕೊಳ್ಬೇಕು. 1757 ಪ್ಲಾಸ್ಟಿಕ್ ಕದನ ನೆನ್ಪಿಟ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಮೊಘಲರ ಆಳ್ವಿಕೆಯನ್ನು ಕೂಡ ನೆನ್ಪಿಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಿ ಕೆಳಗಿನ ಯಾವ ಯೋಜನೆಯು ಮಹಿಳೆಯರಿಗೆ ಹೂಡಿಕೆಗಳಲ್ಲಿ ತೊಡಗುವುದನ್ನು ಅವಕಾಶ ನೀಡುತ್ತದೆ ಅಂತೇಳಿದೆ. ಇದು ತುಂಬ ಸುದ್ದಿಲಿತ್ತು ಆ್ಯಕ್ಚುಲಿ. ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಇದು ಆ್ಯಕ್ಚುಲಿ ಯಾವಾಗ ಸುದ್ದಿಲಿತ್ತು ಅಂದರೆ 2023ರ ಬಜೆಟಲ್ಲಿ ತುಂಬ ಸುದ್ದಿಲಿತ್ತಿದು. ಓಕೆ, ಆದುದರಿಂದ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಐಡೆಂಟಿಫೈ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಅಗೇನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಅರ್ಥಶಾಸ್ತ್ರದ ಗ್ರೇಷಮ್ ನಿಯಮ ಸೂಚಿಸ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಓಕೆ, ಸೊ ಕೆಟ್ಟ ಹಣ ಒಳ್ಳೆಯ ಹಣವನ್ನು ವ್ಯವಹಾರದ ಅರಿವಿನಿಂದ ಹೊರಗಟ್ಟುತ್ತದೆ ಅಂತೇಳಿದೆ. ಸೊ ಆ್ಯಕ್ಚುಲಿ 4th ಸ್ಟೇಟ್ಮೆಂಟ್ ಇಸ್ ರೈಟ್ ಒನ್. ಉಳಿದಿರ್ತಕ್ಕಂಥ ಯಾವ ಸ್ಟೇಟ್ಮೆಂಟು ಕೂಡ ಸರಿ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಸೊ 90ನೇ ಪ್ರಶ್ನೆಯನ್ನು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗಿ. ಕೊನೆಯ ಭಾಗದ ಪ್ರಶ್ನೆಗಳು ಈ ಒಂದು ಸಂದರ್ಭದಲ್ಲಿ ಕೊನೆ ಭಾಗದಲ್ಲಿ ಅಟೆಂಡ್ ಮಾಡುವಂತಹ ಸಂದರ್ಭದಲ್ಲಿ ತಾವು ಹುಷಾರಾಗಿರಬೇಕು. ಕರ್ನಾಟಕ ಸರ್ಕಾರಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. BPL ಕುಟುಂಬಗಳಿಗೆ ಹೆಣ್ಣು ಮಕ್ಕಳ ಜನನವನ್ನು ನೋ, ನಾಟ್ ಅಟ್ ಆಲ್. ಹೆಣ್ಣು ಮಕ್ಕಳ ಜನನವನ್ನು ಪ್ರೋತ್ಸಾಹಿಸುವುದಿಲ್ಲ. ಗ್ರಾಮೀಣ ಕುಟುಂಬಗಳಲ್ಲಿ ಆದಾಯ ಪರಿಸ್ಥಿತಿಗಳನ್ನು ಸುಧಾರಿಸುವುದು, ಇದು ಕೂಡ ಸರಿಯಿಲ್ಲ. ಕೊಳಚೆ ಪ್ರದೇಶ ನಿವಾಸಿಗಳ ಆದಾಯ, ನೋ, ಇಟ್ ಈಸ್ ನಾಟ್ ದ ರೈಟ್ ಒನ್. ನಗರ ಕುಟುಂಬಗಳ ಜೀವನ ಮಟ್ಟದ ಪರಿಸ್ಥಿತಿ, ನೋ, ಇಟ್ ಈಸ್ ನಾಟ್ ರೈಟ್ ಒನ್. ಆಪ್ಷನ್ 1 ಇಸ್ ದ ರೈಟ್ ಒನ್. ನಾನೇನು ಕರೆಕ್ಟಾಗಿ ನೋಡ್ಕೊಳ್ಬೇಕಿಲ್ಲಿ. BPL ಅನ್ನೋದನ್ನು ನಾನು ಅಬ್ಸರ್ವ್ ಮಾಡಿರಲಿಲ್ಲ. BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಪ್ರೋತ್ಸಾಹಿಸಲು ಮೂಲಕ ಲಿಂಗಾನುಪಾತ ದರವನ್ನು ಸುಧಾರಿಸ್ತಕ್ಕಂಥದ್ದು ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದರ ಪ್ರಮುಖವಾಗಿರ್ತಕ್ಕಂತಹ ಅಂಶವಾಗಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ರೈಟ್. ಭಾಗ್ಯಲಕ್ಷ್ಮಿ ಯೋಜನೆ ಸುಮಾರು ಬಾರಿ ಪ್ರಶ್ನೆ ಆಗಿದೆ, ಐಡೆಂಟಿಫೈ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು, ರೀಜನಲ್ ರೂರಲ್ ಬ್ಯಾಂಕ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವ್ಯಾವುದು ಸರಿಯಾಗಿದ್ದಾವೆ ಅಂತ ನೋಡ್ಕೊಳ್ಬೇಕು. ಸೊ RRBಗಳ ಬಂಡವಾಳದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಪ್ರಾಯೋಜಿತ ಬ್ಯಾಂಕುಗಳ ಪಾಲು ಕ್ರಮವಾಗಿ 50%, 15%, 30% ಇರುತ್ತದೆ. ಆ್ಯಕ್ಚುಲಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅವ್ರೇನು ಹೇಳಿದ್ದಾರೆ, RRB ಬಂಡವಾಳದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಪಾನ್ಸರ್ಡ್ ಬ್ಯಾಂಕ್ಗಳು, ಆ್ಯಕ್ಚುಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದಾವಲ್ಲ, ಅವುಗಳು ಸ್ಪಾನ್ಸರ್ಡ್ ಮುಖಾಂತರವಾಗಿ ಆರಂಭ ಆಗ್ತಾ ಹೋಗ್ತವೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಪ್ರಾಯೋಜಿತ ಸ್ಪಾನ್ಸರ್ನ ಮುಖಾಂತರವಾಗಿ ರಚನೆ ಮಾಡ್ತವೆ. ಕೇಂದ್ರ ಸರ್ಕಾರ 50 ಇದ್ದರೆ ರಾಜ್ಯ ಸರ್ಕಾರ 15 ಇರುತ್ತೆ, ಉಳಿದಿರ್ತಕ್ಕಂಥ ಪ್ರಾಯೋಜಿತ 35% ಇರುತ್ತೆ. ಅದನ್ನು ರೀಜನಲ್ ರೂರಲ್ ಬ್ಯಾಂಕ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಒನ್. ಅಂದರೆ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ.
ಗ್ರಾಮೀಣ ಭಾಗದ ಗ್ರಾಮೀಣ ಸಾಲದ ಮೇಲಿನ ನರಸಿಂಹಂ ಆಯೋಗದ ಸಲಹೆ ಮೇರೆಗೆ ಇವುಗಳನ್ನು 1975ರಲ್ಲಿ ಸ್ಥಾಪಿಸಲಾಯಿತು. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಆದುದರಿಂದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತಲೂ ಕೂಡ ಇಲ್ಲಿ ಐಡೆಂಟಿಫೈ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಭಾರತದ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತಲೂ ಕೂಡ ಕರಿತೇವೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಕೇಂದ್ರೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ ಪ್ರಕಟಿಸುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಕೂಡ ಕರಿತೀವಿ. ಆ್ಯಕ್ಚುಲಿ ಇದು ಸರಿ ಇದೆ. ಈ ಸೂಚ್ಯಂಕದ ವ್ಯಾಪ್ತಿಯು ಗಣಿಗಾರಿಕೆ, ಉತ್ಪಾದನೆ, ಕಟ್ಟಡ ನಿರ್ಮಾಣ, ವಿದ್ಯುತ್ತು ಮತ್ತು ಅನಿಲ ಮತ್ತು ನೀರಿನ ಪೂರೈಕೆಯನ್ನು ಒಳಗೊಂಡಿದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಇದನ್ನು ಮಾಸಿಕ ಆಧಾರದ ಮೇಲೆ ಪ್ರಕಟಿಸಲಾಗುವುದು ಅಂತಲೂ ಕೂಡ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿರೋದ್ರಿಂದ ಆಪ್ಷನ್ 1 ಇಸ್ ದ ರೈಟ್ ಒನ್ ಅಂತಲೂ ಕೂಡ ಕರಿತೀವಿ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಕೂಡ ಕರಿತೀವಿ. ಪ್ರತಿ ತಿಂಗಳು ಕೂಡ ಈ IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಟ್ರೊಡ್ಯೂಸ್ ಆಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಕುಗ್ಗು ಪ್ರಸರಣ ಅಂತೇಳಿದೆ. ಇಲ್ಲೊಂದು ಅಂಶವನ್ನು ಪರಿಗಣಿಸ್ಬೇಕು ತಾವು. ಕುಗ್ಗು ಪ್ರಸರಣ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಅಂತೇಳಿದೆ. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ಅಂದರೆ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಅಂತ ಐಡೆಂಟಿಫೈ ಮಾಡಬೇಕು. ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಅಂದರೆ ಇದನ್ನು OMR ಅಂತಲೂ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಓಪನ್ ಮಾರ್ಕೆಟ್ OMO ಅಂತಲೂ ಕೂಡ ಕರಿತೀವಿ. ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಓಕೆ, ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಮೂಲಕ ಸರ್ಕಾರಿ ಭದ್ರತೆಗಳನ್ನು ಕೊಳ್ಳಬೇಕು. ಓಕೆ, ರೆಪೋ ದರವನ್ನು ಕಡಿತಗೊಳಿಸಬೇಕು. ಎಸ್, 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಶಾಸನಬದ್ಧ ದ್ರವ್ಯತೆ, ಇದನ್ನು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಹೆಚ್ಚಿಸಬೇಕು ಅಂತೇಳಿದೆ. ಆ್ಯಕ್ಚುಲಿ ಇದು ತಪ್ಪು. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋನ ಹೆಚ್ಚಿಸುವುದರಿಂದ ಕುಗ್ಗು ಪ್ರಸರಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಕುಗ್ಗು ಪ್ರಸರಣದಿಂದ ಕೇಂದ್ರ ಬ್ಯಾಂಕು ಆ ಸಂದರ್ಭದಲ್ಲಿ ಕುಗ್ಗು ಪ್ರಸರಣ ಇರುವಂತಹ ಸಂದರ್ಭದಲ್ಲಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋನ ಇನ್ಕ್ರೀಸ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಆಗೋದಿಲ್ಲ. ಸೊ ಹಿಯರ್ ಆಪ್ಷನ್ 2 ಇಸ್ ದ ರೈಟ್ ಒನ್ ಅಂತಲೂ ಕೂಡ ಹೇಳ್ಬೋದು. ಅಗೇನ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಮೇಲೆ ನಾನು ಅಗೇನ್ ಮತ್ತೆ ಒಂದು ಸಲ ಕ್ಲಾಸ್ ಮಾಡ್ತೀನಿ. ಡೋಂಟ್ ಬಾದರ್ ಅಬೌಟ್ ದಟ್ ಒನ್. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇಲ್ಲಿ 94ನೇ ಪ್ರಶ್ನೆ. ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ನೋಡಿ ಸಿಂಪಲಾಗಿ ನೋಡ್ಕೊಳ್ಳಿ. ಇಲ್ಲಿ ಮುರಾರ್ಜಿ ದೇಸಾಯಿ ಅಂತೇಳಿದೆ. ಈ ಆಪ್ಷನ್ ನೋಡ್ಕೊಳ್ಳಿ. ಇಲ್ಲಿ ಮುರಾರ್ಜಿ ದೇಸಾಯಿ ಅಂತಕ್ಕಂಥದ್ದು ಅವರನ್ನು ನೋಡಿದ ತಕ್ಷಣ, ಈ ಹೆಸರನ್ನು ಕೇಳಿದ ತಕ್ಷಣ ನೀವು ಎಲ್ಲಿಗೆ ಹೋಗ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ಉಪ ಪ್ರಧಾನ ಮಂತ್ರಿ ಅಂತೇಳಿದೆ. ರೈಟ್. ಮುಂದಿನ ES ವೆಂಕಟರಾಮಯ್ಯ ಭಾರತದ ಮುಖ್ಯ ನ್ಯಾಯಾಧೀಶರು, ಗೊತ್ತಿದೆ ನಮಗೆ. ಬೈರೋನ್ ಸಿಂಗ್ ಶೇಖಾವತ್ ರಾಷ್ಟ್ರಪತಿ ಅಲ್ಲ. ನೀಲಂ ಸಂಜೀವ ರೆಡ್ಡಿ ಉಪರಾಷ್ಟ್ರಪತಿ ಅಲ್ಲ. ಸೊ ಆದುದರಿಂದ ಆಪ್ಷನ್ 3 ಇಸ್ ದ ರೈಟ್ ಒನ್. ಯಾಕಂದರೆ ನೀಲಂ ಸಂಜೀವ ರೆಡ್ಡಿ ಕೂಡ ರಾಷ್ಟ್ರಪತಿಗಳು ಆಗಿದ್ದರು, ದಲಿತ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಆಗಿರಲಿಲ್ಲ. ಎಸ್. ಭಾರತ ಸಂವಿಧಾನದ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. 95ನೇ ಪ್ರಶ್ನೆ. ಆಲ್ಮೋಸ್ಟ್ 100% ಈಗ ಬಂದ್ವಿ ನಾವೀಗ. ಭಾರತ ಸಂವಿಧಾನದ 21A ವಿಧಿಯ ಸಂಬಂಧವಾಗಿ ಸಂಸತ್ ಅನುಮೋದಿಸಿದ ಮಕ್ಕಳ ಹಕ್ಕಾದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅದನ್ನು ಏನಂತ ಕರಿತೀವಿ? RTE ಅಂತ ಕರಿತೀವಿ. ರೈಟ್ ಟು ಎಜುಕೇಷನ್ ಅಂತ ಕರಿತೀವಿ. RTE ಕಾಯ್ದೆ 2009 ಈ ದಿನದಿಂದ ಜಾರಿಗೆ ಬಂತು ಅಂತೇಳಿದೆ. 1ನೇ ಏಪ್ರಿಲ್ 2010. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವ್ರು ಕೇಳಿರುವಂಥದ್ದು ರೈಟ್ ಟು ಎಜುಕೇಷನ್ ಯಾವಾಗ ಜಾರಿ ಬಂತು ಅಂತೇಳಿ 1 ಏಪ್ರಿಲ್ 2010. ನೋಡಿ, RTE ಜೊತೆಗೆ ಪಂಚಾಯತ್ ರಾಜ್ ಕಾಯ್ದೆ ಇವೆಲ್ಲವೂ ಜಾರಿ ಆಗಿರ್ತಕ್ಕಂಥ ದಿನಾಂಕವನ್ನು ತಾವು ನೆನ್ಪಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದುದರಿಂದ ಇದನ್ನು ನೀವೇನು ಮಾಡ್ಕೊಳ್ಬೇಕು, ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಡೈರಿಲಿ ಬರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ಈಸಿ ಆಗಿರುವಂಥ ಪ್ರಶ್ನೆ ಇದು. ಕೆಳಗಿನ ಯಾವ ಸಮಿತಿಯು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರನ್ನ ವಾರ್ಷಿಕ ವರದಿಯನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ? ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಇದನ್ನು ಮೋಸ್ಟ್ ಸ್ಟ್ರಾಂಗೆಸ್ಟ್ ಕಮಿಟಿ ಅಂತಲೂ ಕೂಡ ಕರಿತೀವಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರಿತೀವಿ. ಕಾಮೆಂಟ್ ಸೆಕ್ಷನಲ್ಲಿ ಇದರಲ್ಲಿ ಎಷ್ಟು ಜನ ಮೆಂಬರ್ಸ್ಗಳು ಇರ್ತಾರೆ, ಓಕೆ, ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತಕ್ಕಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಬೇಕು. ರೈಟ್, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಹಿಯರ್. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಗಳ ಹೆಸರುಗಳನ್ನು ಬದಲಾವಣೆ ಮಾಡಲು ಅವಕಾಶವಿದೆ? ವೆರಿ ಈಸಿ ಆಗಿರ್ತಕ್ಕಂಥ ಕ್ವಶನ್ನು. 3ನೇ ವಿಧಿಯ ಪ್ರಕಾರವಾಗಿ ನಾವು 1000 MCQ ಅಂತಕ್ಕಂಥ ಚಾಲೆಂಜಸ್ಸಲ್ಲಿ ಈ ಒಂದು ಕ್ವಶನ್ಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. 98ನೇ ಪ್ರಶ್ನೆ. ಆಲ್ಮೋಸ್ಟ್ 100 ಕ್ವಶನಿಗೆ ನಾವು ಬಂದಿದ್ದೇವೆ ಈಗ. ಸಂವಿಧಾನದ 79ನೇ ವಿಧಿಯ ಪ್ರಕಾರ ನೋಡ್ಕೊಳ್ಳಿ. ಇಲ್ಲಿ ಸಂವಿಧಾನದ 79ನೇ ವಿಧಿಯ ಪ್ರಕಾರ ಭಾರತದ ಸಂಸತ್ತು ಒಳಗೊಂಡಿರ್ತಕ್ಕಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆ.
ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆ ಅಂತಕ್ಕಂಥದ್ದು ಇದು 79ನೇ ವಿಧಿ ಪ್ರಕಾರ ಇಂಡಿಯನ್ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಒಳಗೊಂಡಿದೆ, ನೆನ್ಪಿಟ್ಕೊಳ್ಬೇಕು. ರೈಟ್. 98ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 4 ಅಂತ ಕೂಡ ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ ಇಲ್ಲಿ. ಭಾರತ ಒಂದು ಒಕ್ಕೂಟ, ಇಟ್ ಇಸ್ ಅ ಯೂನಿಯನ್, ಏಕೆಂದರೆ ಅದು ಸಂವಿಧಾನದ ಸಾರ್ವಭೌಮತೆಯನ್ನು ಹೊಂದಿದೆ. ಇಟ್ ಹ್ಯಾಸ್ ದ ಸಾವರ್ನಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಆ್ಯಕ್ಚುಲಿ ಇದು ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಯಾಕಂದರೆ ಇದೊಂದು ಒಕ್ಕೂಟ, ಏಕೆಂದರೆ ಅದು ಸಾಂವಿಧಾನಿಕ ಸಾರ್ವಭೌಮತೆಯನ್ನು ಹೊಂದಿದೆ. ಈ ಒಂದು ಕಾರಣಕ್ಕೋಸ್ಕರನೇ ಅದನ್ನು ನಾವು ಒಂದು ಯೂನಿಯನ್ ಅಂತ ಕರಿತೀವಿ. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಒನ್. ಕೆಳಗಿನ ಯಾವುದು ಭಾರತ ಸಂವಿಧಾನದ ಪ್ರಧಾನ ಲಕ್ಷಣವಲ್ಲ, ಚೀಫ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ. ಸೊ ರಾಜ್ಯಗಳ ಪ್ರಾತಿನಿಧ್ಯತೆ ಸಮಾನತೆ ಅಂತೇಳಿದ್ರೆ ಇದು ತಪ್ಪಾಗುತ್ತೆ. ಅಧಿಕಾರದ ಹಂಚಿಕೆ, ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಂತಲೂ ಕೂಡ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಂತಲೂ ಕೂಡ ಕರಿತೀವಿ. ಅಗೇನ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಸರ್ವೋಚ್ಚತೆ ಕರೆಕ್ಟ್. ಸಂಸದೀಯ ವ್ಯವಸ್ಥೆ ಕರೆಕ್ಟ್. ರಾಜ್ಯಗಳ ಪ್ರಾತಿನಿಧ್ಯತೆಯ ಸಮಾನತೆ ಅಂತೇಳಿದೆ, ಆ್ಯಕ್ಚುಲಿ ಇದು ತಪ್ಪು. ಏನಂದರೆ ತುಂಬ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ USA ಅಂತಕ್ಕಂಥ ಒಂದು ದೇಶ ಇದೆ. ಓಕೆ, ಈ USA ಅಂತಕ್ಕಂಥ ದೇಶದಲ್ಲಿ ಟೋಟಲ್ ಹೌಸ್ ಆಫ್ ಎಲ್ಡರ್ಸ್ ಅಂತ ಕರಿತೀವಿ, ಅಥವಾ ಹಿರಿಯರ ಸದನ ಅಂತ ಕರಿತೀವಿ, ಅಲ್ಲಿ ಸೆನೆಟ್ ಅಂತೇಳಿ ಕರಿತೇವೆ. ಆ USA ಸೆನೆಟಲ್ಲಿ ಅವರು ಟೋಟಲು 100 ಮೆಂಬರ್ಸ್ ಇರ್ತಾರೆ. ಅರ್ಥ ಆಗ್ತಿದೆಯಾ? 100 ಮೆಂಬರ್ಸ್ ಇರ್ತಾರೆ. ಪ್ರತಿ ಸ್ಟೇಟ್ ಏನಿದೆಯಲ್ಲ, ಪ್ರತಿ ಸ್ಟೇಟಿಂದನೂ ಕೂಡ 2 ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡಲಾಗುತ್ತೆ. 2 ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡೋದ್ರ ಮುಖಾಂತರವಾಗಿ 100 ಮೆಂಬರ್ಸ್ಗಳಾಗ್ತಾರೆ. ಸೊ ಇಲ್ಲಿ 50 ಸ್ಟೇಟ್ಸ್ಗಳಿಗೆ US ಸಮಾನವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯತೆಯ ಸಮಾನತೆ ಇಲ್ಲ, ಯಾಕಂದರೆ ಅಲ್ಲಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಾವು ತೊಗೊಂಡಿದ್ದೀವಿ. ಈ ರೀತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು, ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ಸೊ ಓವರಾಲ್ ನಾನು ಟೋಟಲ್ ಏನು ಈ 100 ಕ್ವೆಶನ್ಸನ್ನು ಏನು ಡಿಸ್ಕಸ್ ಮಾಡಿದ್ದೀನಲ್ಲ, ಮೋರ್ ಓವರ್ ಡೂಯಬಲ್ ಕ್ವೆಶನ್ಸ್ ಅಂತ ಹೇಳಿದೆ. ಅಷ್ಟು ಡೀಪಾಗಿರುವಂಥ ಕ್ವೆಶನ್ ಏನಲ್ಲ, ಮಾಡ್ಬೋದು, ಏನು ನೋ ಪ್ರಾಬ್ಲಮ್, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗುತ್ತೆ. ಈ ಒಂದು ಅನಾಲಿಸಿಸ್ಗೆ ಸಂಬಂಧಪಟ್ಟಂತೆ ತಾವೇನೇ ಡೌಟ್ಸ್ಗಳನ್ನು ಹೊಂದಿದ್ರು ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸೆಷನನ್ನು ನಾನು ಕನ್ಕ್ಲೂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.